ನಮಸ್ಕಾರ ಆತ್ಮೀಯ ಬಂಧುಗಳೇ. ಇವತ್ತು ಮನೇಲಿ ಸಾಂಬಾರು ಪೌಡ್ರು ಯಾವ ರೀತಿ ಮಾಡ್ತಾರೆ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೆ ಈ ವಿಡಿಯೋ ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ನಮ್ಮ ಮಾವನವರು ಸೂಪರಾಗಿ ಸಾಂಬಾರು ಪೌಡ್ರು ಹೇಗೆ ಮಾಡ್ತಾರೆ ಅಂತೇಳಿ ನಮಗೆ ಎಕ್ಸ್ಪೆಷಲಿ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಐಟಮ್ ಹಾಕಬೇಕು ಅಂತ ನನಗೆ ಗೊತ್ತಿತ್ತು, ಬಟ್ ಇಷ್ಟು ವೆರೈಟೀಸ್ ಹಾಕ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಮಾವನವರಿಂದ ಇದೊಂದು ಟ್ರಿಕ್ಸ್ನ ನಾನು ಕಲ್ತ್ಕೊಂಡೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಧನಿಯಾನ ಹುರಿತಾ ಇದ್ದಾರೆ. ಫಸ್ಟಿಗೆ ನಾವು ಧನಿಯಾ ಹುರ್ಕೊಬೇಕಾಗತ್ತೆ. ಧನಿಯಾ ಒಂದು 2 kg ನಾವು ಹುರಿದಿದ್ದು. ಸೊ ಅರಿಶಿನ ಕುಟ್ಕೊಡು ಅಂತ ಹೇಳಿದ್ರು, ನಾನು ಅರಿಶಿನ ಕುಟ್ಕೊಡ್ತಾ ಇದ್ದೀನಿ. ಮತ್ತು ಮೆಂತೆ ಮತ್ತು ಕಾಳು ಮೆಣಸು, ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಜೀರಿಗೆ, ಆಮೇಲೆ ಉದ್ದು, ಆಮೇಲೆ ಆ್ಯಕ್ಚುಲಿ ಜೋಳ ಇದು ಅಂತ ಗೋಧಿ ಯಾರೂ ಯೂಸ್ ಮಾಡಲ್ಲ. ಸೊ ನಮ್ಮ ಮಾವನವ್ರು ಹಾಕಿದರೆ ಚೆನ್ನಾಗಿರುತ್ತೆ ಅಂದರು. ಸೊ ಹಾಗಾಗಿ ಅದನ್ನು ಯೂಸ್ ಮಾಡಿದ್ದೀವಿ. ಮೆಂತೆ ಆಗಿರ್ಬೋದು, ಆಮೇಲೆ ಮಸಾಲೆ ಐಟಮ್ಸು, ಆಮೇಲೆ ಕರಿಬೇವು ಸೊಪ್ಪು, ಜೀರಿಗೆ, ತುಂಬ ಐಟಮ್ಸ್ಗಳು ಹಾಕ್ಸಿದ್ರು. ಎಲ್ಲದನ್ನು ಹುರಿಯುವಾಗ ಅದ್ರ ಘಮ ಇರುತ್ತಲ್ಲ, ಆ ಇಡೀ ಏರಿಯಾ ತುಂಬ ಗಮ್ ಅಂದ್ಬಿಡ್ತು ಅವತ್ತಿನ ದಿವಸ. ನಮ್ಮ ಮನೆಗೆ ಎಸ್ಟರ್ಡೇ ನಾವು ಹುರಿದಿದ್ದು. ಸೊ ನಾನು ವೀಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಕರಿಬೇವನ್ನೆಲ್ಲ ನಾವು ತರದಿಟ್ಕೊಂಡಿದ್ವಿ. ಸೊ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿ ಬರುವಾಗ ನಾನು ಕರಿಬೇವು ಸೊಪ್ಪು ತಂದಿದ್ದೆ, ಮತ್ತು ನಮ್ಮ ಮಾವನವರು ಸ್ವಲ್ಪ ತಂದಿದ್ರು ಹೊರಗಡೆಯಿಂದ. ಎರಡನ್ನೂ ಮಿಕ್ಸ್ ಮಾಡಿ ಹಾಕಿದ್ದೀವಿ. ನೋಡ್ತಾ ಇರ್ಬೋದು. ಮತ್ತು ಜೋಳ ಮತ್ತು ಗೋಧಿ ಎರಡನ್ನೂ ಹುರ್ಕೊಟ್ರು. ಸ್ವಲ್ಪ ಅದೊಂದು ಇಡಿ ಇದೊಂದು ಇಡಿ, ತುಂಬ ಹಾಕ್ಬೇಕು, ಸ್ವಲ್ಪನೇ ಹಾಕಬೇಕು. ಮತ್ತು ಲವಂಗ, ಜೀರಿಗೆ, ಆಮೇಲೆ ಓಂಕಾಳು ಮತ್ತು ಗಸಗಸೆ, ಆಮೇಲೆ ಸಾಸಿವೆ ಎಲ್ಲ ಹಾಕ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ನಮ್ಮ ಮಾವನವರು ಇದನ್ನೆಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ನಮಗೆ ಇದೊಂದು ಟ್ರಿಕ್ಸ್ ಹೇಳ್ಕೊಟ್ರು. ಮತ್ತು ಅರಿಶಿನ ಕೊಂಬು ಮತ್ತು ಅಕ್ಕಿ ಬಂತ ನಾವು ಸೊಸೈಟಿ ಅಕ್ಕಿ ಯೂಸ್ ಮಾಡಿದ್ವಿ, ಸಿದ್ದರಾಮಯ್ಯನ ಅಕ್ಕಿ ಸಿದ್ದರಾಮಯ್ಯ ಕೊಡ್ತಿರೋ ಅಕ್ಕಿ. ಸೊ ಫೈನಲಿ ಈ ಥರ ಆಯಿತು. ನಾವು ಒಂದು ದೊಡ್ಡ ಪಾತ್ರೆಗೆ ಎಲ್ಲದನ್ನು ನಾವು ಮಿಕ್ಸ್ ಮಾಡಿಕೊಂಡ್ವಿ. ಮತ್ತು ಯಾಲಕ್ಕಿ ನಾನು ಮಿಸ್ ಮಾಡಿದೆ. ಸೊ ಫೈನಲಿ ಲಾಸ್ಟಿಗೆ ಹಾಕಿ ಅದನ್ನು ಉರ್ತಿ ಮಿಕ್ಸ್ ಮಾಡಿದ್ವಿ. ಸೊ ಫೈನಲಿ ಈ ಥರ ಬರುತ್ತೆ. ಮತ್ತು ನಮ್ಮ ಮಾವನವ್ರು ಭಟ್ರಾಗಿರೋದ್ರಿಂದ ಅವ್ರಿಗೆ ಎಲ್ಲದೂ ಗೊತ್ತು. ಮನೆಯಲ್ಲಿ ಏನು ಬೇಕು ಏನು ಬೇಡ ಅನ್ನೋದು ಕೂಡ ನಮ್ಮ ಮಾವನೇ ಡಿಸೈಡ್ ಮಾಡ್ತಾರೆ, ಅವರೇ ತೊಗೊಬರ್ತಾರೆ. ಸೊ ಅವ್ರಿಗೆ ನಾವು ಒಂದಿಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಅವರಿಂದ ಕಲಿಬೇಕಾಗಿರೋದು ತುಂಬಾ ಇದೆ. ಒಂದು ಸ್ವಲ್ಪ ಮಟ್ಟಿಗೆ ಕಲ್ತ್ಕೊತಾ ಇದ್ದೀನಿ ನಾನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಫೈನಲಿ ನೋಡ್ತಾ ಇರ್ಬೋದು ನೀವು, ಇದನ್ನು ನೆಲಕ್ಕೆ ಅಂದರೆ ಒಂದು ನೀಟಾಗಿರೋ ಪ್ಲೇಸಿಗೆ ಹಾಕೊಂಡು ಅಲ್ಲೇ ನಾವು ಹುರಿದಿರೋದ್ರಿಂದ ಅಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಅಲ್ಲೇ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೂಕ ಮಾಡಿಬಿಟ್ಟು ಹಾಕ್ತೀವಿ. ಯಾಕೆಂದರೆ ಕೆಲವು ಕಡೆ ಅಂದರೆ ಅಂದಾಜು ಮೇಲೆ ಹೇಳೋಕ್ಕೂ ಆಗಲ್ಲ, ಇಷ್ಟೇ kg ಅಂತ ಹೇಳಬೇಕಾಗತ್ತೆ ಮಿಷನಿಗೆ ಹೋದಾಗ. ಸೊ ಹಾಗಾಗಿ ನಮ್ಮ ಮನೇಲಿ 2 kg ಕಲ್ಲಿರೋದ್ರಿಂದ ನಮ್ಮ ಅತ್ತೆ ತೂಕ ಮಾಡಿ ಹಾಕ್ತಾಯಿದ್ದಾರೆ. ಫೈನಲಿ ನಮಗೆ 5.5 kg ಬಂತು. ಸೊ ಹಿಟ್ಟು ಕೂಡ ನಮಗೆ 5.5 kg ಫೈನಲಾಗಿ ಸಿಕ್ತು ನಮಗೆ. ಸೊ ನೋಡ್ತಾ ಇರ್ಬೋದು, ಇದು ಮಿಷಿನಿಗೆ ಹಾಕ್ಸ್ಕೊಂಡ್ಮೇಲೆ ಈ ಥರ ಆಯಿತು. ಸೊ ಅದು ಸ್ಮೆಲ್ ನೋಡ್ತಾ ಇದ್ದರೆ ಆವಾಗಲೇ ಸಾಂಬಾರು ಮಾಡ್ಕೊಂಡು ಊಟ ಮಾಡಬೇಕಪ್ಪ ಅಂತ ಅನಿಸ್ಬಿಡ್ತು ನನಗೆ. ಆತ್ಮೀಯ ಬಂಧುಗಳೇ, ನೀವು ಕೂಡ ಈ ವಿಡಿಯೋ ನೋಡಿಬಿಟ್ಟು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ರಿಗೂ ಟೇಕ್ ಕೇರ್, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದ.